ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಮಿಷಿನ್ಗೆ ಆಯಿಲ್ ಹಾಕೋದು ಹೇಗೆ ಅಂತೇಳ್ಬಿಟ್ಟು ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಅದಕ್ಕೆ ಅಂತ ನಾನು ಒಂದು ಪ್ಯಾಕೆಟ್ ಮಿಷಿನ್ ಆಯಿಲನ್ನು ತಂದಿದ್ದೀನಿ, ಹಾಗೆ ಒಂದು ಬಾಟಲನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಈ ರೀತಿಯಾಗಿರುವಂಥ ಒಂದು ಬಾಟಲ್ ನಮಗೆ ಬೇಕಾಗುತ್ತೆ. ನೋಡಿ, ಇವಾಗ ಇದರಲ್ಲಿ ನಾನು ಮಿಷಿನ್ ಆಯಿಲನ್ನು ಸ್ಟೋರ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಮಿಷಿನ್ ಆಯಿಲ್ ಹೇಗೆ ಹಾಕೋದು ಅಂತಂದರೆ, ನೋಡಿ ಇಲ್ಲಿ ಆಲ್ರೆಡಿ ಮಾರ್ಕನ್ನು ತೋರಿಸ್ತಿದ್ದಾರೆ ಮಿಷಿನ್ ಮೇಲೆ. ಸೊ ಆ ಮಾರ್ಕ್ಗೆ ನಾವು ಆಯಿಲನ್ನು ಹಾಕಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಈ ರೀತಿಯಾಗಿ ಎಲ್ಲೆಲ್ಲಿ ಹೋಲ್ಸ್ ಕಾಣಿಸುತ್ತೋ ಅಲ್ಲೆಲ್ಲ ನಾವು ಮಿಷಿನ್ಗೆ ಆಯಿಲನ್ನು ಹಾಕಬೇಕಾಗುತ್ತೆ. ಮತ್ತು ಮಿಷಿನನ್ನು ಮೂವ್ ಮಾಡಿದಾಗ ಎಲ್ಲೆಲ್ಲಿ ಅದು ಮೂವ್ ಆಗ್ತಾ ಇರುತ್ತೋ, ನೋಡಿ ಇಲ್ಲಿ ಮೂಮೆಂಟ್ಸ್ ಎಲ್ಲೆಲ್ಲಿ ಕಾಣಿಸುತ್ತೆ ಮಿಷಿನ್ ನಾವು ತುಳಿಯುವಂಥ ಟೈಮಲ್ಲಿ, ಅಂಥ ಕಡೆಯೂ ನಾವು ಮಿಷಿನ್ಗೆ ಆಯಿಲನ್ನು ಹಾಕಬೇಕಾಗುತ್ತೆ. ನೋಡಿ, ಹೊಸ ಮಿಷಿನ್ ಆದರೆ ತುಂಬ ಟೈಟ್ ಇರುತ್ತೆ, ಅಷ್ಟೊಂದು ಈಸಿ ಎಲ್ಲ ತುಳಿಯೋದಕ್ಕೆ. ಸೊ ನಾವು ಅದಕ್ಕೆ ಆಯಿಲನ್ನು ಹಾಕಿ ದಿನ ತುಳಿತಾ ಇದ್ದರೆ ಈ ರೀತಿಯಾಗಿ ಅದು ತುಂಬ ಈಸಿಯಾಗಿನ ವರ್ಕ್ ಅನ್ನೋದು ಆಗುತ್ತೆ. ನೋಡಿ, ನೆಕ್ಸ್ಟ್ ಅದಾದಮೇಲೆ ನಾವಿವಾಗ ಕೇಸ್ ಹಾಕ್ತೀವಲ್ಲ, ಸೊ ಅಲ್ಲಿ ಸಹ ನಾನು ಆಯಿಲನ್ನು ಹಾಕ್ತಾಯಿದ್ದೀನಿ. ಸೊ ಈ ರೀತಿಯಾಗಿ ಆಯಿಲನ್ನು ಹಾಕೋದ್ರಿಂದ ನಮಗೇನಾಗುತ್ತೆ, ಮಿಷಿನ್ ಅನ್ನೋದು ತುಂಬ ಸ್ಮೂತಾಗಿ ವರ್ಕ್ ಆಗುತ್ತೆ. ನೋಡಿ, ಇಲ್ಲಿ ಈ ರೀತಿಯಾಗಿ ನಾವು ಔಟ್ಸೈಡಿಂದನೂ ಮಿಷಿನ್ಗೆ ಆಯಿಲನ್ನು ಹಾಕ್ಬೋದು. ಮತ್ತು ಬೆಲ್ಟನ್ನು ರಿಮೂವ್ ಮಾಡಿ, ಈ ಬೆಲ್ಟನ್ನು ರಿಮೂವ್ ಮಾಡಿ ನಾವು ಈ ಒಂದು ಮಿಷಿನನ್ನು ಓಪನ್ ಮಾಡಿ ಸಹ ಆಯಿಲನ್ನು ಹಾಕ್ಬೋದು. ನೋಡಿ, ಮತ್ತೆ ಇಲ್ಲಿ ಚಕ್ರ ಮೂವ್ ಆಗುತ್ತಲ್ಲ, ಸೊ ಅಲ್ಲಿ ಸಹ ನಾನು ಆಯಿಲನ್ನು ಹಾಕ್ತಾ ಇದ್ದೀನಿ. ನೋಡಿ, ಅದಾದಮೇಲೆ ಇವಾಗ ಈ ಒಂದು ಮೇಲೆ ಚಕ್ರ ಮತ್ತು ಮಿಷಿನ್ ತುಳಿತೀವಲ್ಲ, ಕೆಳಗಡೆ ಚಕ್ರ ಏನಿರುತ್ತೆ ಅದಕ್ಕೆ ಬೆಲ್ಟ್ ಹಾಕಿರ್ತೀವಲ್ಲ, ಆ ಬೆಲ್ಟನ್ನು ರಿಮೂವ್ ಮಾಡಿದ್ಮೇಲೆ ನಮಗೆ ಈ ರೀತಿಯಾಗಿ ಮಿಷಿನ್ ಅನ್ನೋದು ಓಪನ್ ಆಗುತ್ತೆ. ಸೊ ಓಪನ್ ಆದಮೇಲೆ ಈ ರೀತಿಯಾಗಿ ನಾವು ಮಿಷಿನ್ಗೆ ಆಯಿಲನ್ನು ಹಾಕಬೇಕಾಗುತ್ತೆ ಒಳಗಡೆ ಇರುವಂತಹ ಪಾರ್ಟ್ಸ್ಗೆ. ನೋಡಿ, ನಾವು ಆ ಚಕ್ರನ ಈ ಮೇಲೆ ಚಕ್ರ ಇರುತ್ತಲ್ಲ ಅದನ್ನು ಮೂವ್ ಮಾಡಿದಾಗ ನಮಗೆ ಈ ರೀತಿಯಾಗಿ ಮೂವ್ ಆಗುತ್ತೆ. ಆ ಮೂವ್ ಆಗುವಂಥ ಎಲ್ಲ ಪಾರ್ಟ್ಸ್ಗೂ ನಾವು ಆಯಿಲನ್ನು ಹಾಕಬೇಕಾಗುತ್ತೆ. ನೋಡಿ, ಈ ಪಾರ್ಟ್ ಬಂದು ನಾವು ಕೇಸ್ ಹಾಕ್ತೀವಲ್ಲ ಆ ಪಾರ್ಟ್, ನೋಡಿ ಅದಕ್ಕೆ ಈ ರೀತಿಯಾಗಿ ನಾವು ಆಯಿಲನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾವು ಪೆಡಲನ್ನು ತುಳಿತೀವಲ್ಲ, ಸೊ ಆ ಪೆಡಲ್ಗೆ ಮತ್ತು ಈ ಚಕ್ರಕ್ಕೂ ಸಹ ಈ ರೀತಿಯಾಗಿ ಆಯಿಲನ್ನು ಹಾಕಬೇಕಾಗುತ್ತೆ. ನೋಡಿ, ಹಳೆ ಮಿಷಿನ್ ಆದರೆ ಈ ರೀತಿಯಾಗಿ ಜಸ್ಟ್ ಆಯಿಲ್ ಹಾಕಿದರೆ ಸಾಕು. ಬಟ್ ಹೊಸ ಮಿಷಿನ್ ಆದರೆ ಈ ರೀತಿಯಾಗಿ ನಾವು ಆಯಿಲನ್ನು ಹಾಕಿದಾದಮೇಲೆ ಒಂದು 30 ಮಿನಿಟ್ಸ್ ಅಷ್ಟು ಡೈಲಿ ನೀವು ತುಳಿತಾ ಇದ್ದರೆ ಮಿಷಿನ್ ಅನ್ನೋದು ಈಸಿಯಾಗಿ ವರ್ಕ್ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.